ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು ಕೆಕೆ ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು, ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಕಾಂಗ್ರೆಸ್ ಭವನದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಗೆ ಮಾಧ್ಯಮದ ಎಲ್ಲ ಹಿರಿಯರಿಗೆ ಸ್ನೇಹಿತರಿಗೆ ಸ್ವಾಗತವನ್ನು ಕೋರಿ, ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಧೋನಿ ಅವರಿದ್ದಾರೆ, ಉಪಸ್ಥಿತರವರೇ, ಮಾಜಿ ಶಾಸಕರು, ನಮ್ಮೆಲ್ಲರಿಗೂ ಹಿರಿಯರು ಹಾಗೂ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳಾದ ಶ್ರೀ ರಾಜವಂತರು ವೇದಿಕೆ ಉಪಸ್ಥಿತರಿದ್ದಾರೆ. ಮಾಜಿ ಶಾಸಕರಾದಂತಹ ಶ್ರೀ ಮಹಬೂಬ್ ಅವರು ಕೂಡ ವೇದಿಕೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ವಿಜಯಪುರ ನಗರದ ಅಭ್ಯರ್ಥಿಗಳು ಮುಖಂಡರಾದಂತಹ ಶ್ರೀ ವಿಷ್ಣು ಇದ್ದಾರೆ, ಸಂಗಮೇಶ್ ಕೊಟ್ರೇಶ್ವರ್ ಇದ್ದಾರೆ, ಆಜಾದ್ ಪಟೇಲ್ ಅವರಿದ್ದಾರೆ, ನಪಾರ್ ಅವರಿದ್ದಾರೆ, ಎಲ್ಲ ಕಾರ್ಪೊರೇಟ್ ಪಕ್ಷದ ಎಲ್ಲ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ ಕಮಿಟಿ ಎಲ್ಲ ಅಧಿಕಾರಿಗಳು ಹಾಗೂ ಎಲ್ಲ ಫಿಲ್ಟರ್ ಆರ್ಗನೈಸೇಷನ್ ಕೂಡ ಸಹ ಈ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯ ಸಭೆಯನ್ನು ಭಾಗವಹಿಸಿದ್ದಾರೆ. ನಮ್ಮೆಲ್ಲರಿಗೂ ಬಂದಿದೆ ವಿಷಯ. ನಾಳೆ ಬಿಟ್ಟು ನಾಡಿದ್ದು ಶುಕ್ರವಾರ, ಇವತ್ತು ಸಾಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಚಿವರು, ನಮ್ಮ ನಗರಾಭಿವೃದ್ಧಿ ಸಚಿವರಾದಂತಹ ಸುರೇಶ್ ಬೈರತಿ ಅವರು, ಆಮೇಲೆ ಇವತ್ತು ರಾಮಲಿಂಗ ರೆಡ್ಡಿ ಅವರು, ನಮ್ಮ ಸಾರಿಗೆ ಸಚಿವರು, ಆಮೇಲೆ ಸಮಾಜ ಕಲ್ಯಾಣ ಸಚಿವರಾದಂತಹ ಮಹಾಲಕ್ಷ್ಮಿ ಮಹದೇವಪ್ಪ ಅವರು, ಹೈಯರ್ ಎಜುಕೇಷನ್ ಮಿನಿಸ್ಟರ್, ಉನ್ನತ ಶಿಕ್ಷಣ ಸಚಿವರಾದಂತಹ ಶ್ರೀ ಸುಧಾಕರ್ ಅವರು ಹಾಗೂ ಕನ್ನಡಿಗೆಯವರು, ನಮ್ಮ ಹಿಂದುಳಿದ ವರ್ಗದ ರಾಜಕೀಯ ಸಚಿವರು ಅವರು, ಆಮೇಲೆ ನಮ್ಮ ಪವರ್ ಮಿನಿಸ್ಟರ್ ಕೆ ಜೆ ಜವಾನ್ ಅವರು ಮತ್ತು ಇನ್ನುಳಿದ ಎಲ್ಲ ಸಚಿವರು ಕೂಡ, ಅನೇಕ ಸಚಿವರು ಅವರ ಸಂಬಂಧಿಸಿದ ಕಾಮಗಾರಿಗಳಿಂದ ಸಚಿವರೆಲ್ಲರೂ ಕೂಡ ಬರ್ತಿದ್ದಾರೆ, ಆಗಮಿಸ್ತಿದ್ದಾರೆ. ಇವತ್ತು ಪ್ರಮುಖವಾಗಿ 3 ಅಲ್ಲಿ ಕಾರ್ಯಕ್ರಮಗಳು. ಒಂದೇದು ನಮ್ಗೆಲ್ಲ ಗೊತ್ತಿದೆ, ಅನೇಕ ದಶಕಗಳ ಕಾಲ, ಇವತ್ತು 3-4 ದಶಕಗಳ ಕಾಲದಿಂದ ನಮ್ಮ ಕೇಂದ್ರ ಬಸ್ ನಿಲ್ದಾಣ ಎದುರುಗಡೆ ಕಿತ್ತೂರು ರಾಣಿ ಚೆನ್ನಮ್ಮವರ, ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂತಹ ತಾಯಿ ಅವರ, ನಮ್ಮೆಲ್ಲರ ಕರ್ನಾಟಕ ರಾಜ್ಯದ ಹೆಮ್ಮೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಸರ್ಕಲ್ ಆಗಬೇಕು, ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ ಬಹಳ ಆಶಯವನ್ನ ನಮ್ಮ ಹಿರಿಯರಾದಂತಹ ಶಂಕರಗೌಡ ಪಾಟೀಲ್ ಸೋಮರಳ್ಳಿಯವರು ಬಹಳ ವರ್ಷಗಳ ಕಾಲದಿಂದ ಪ್ರತಿ ಸಲ ಬಂದಾಗ ನನಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದಾರೆ. ನಾನು ಕೂಡ ಅದನ್ನ ಅರ್ಥೈಸಿಕೊಂಡು ಇವತ್ತು ಅಲ್ಲಿ ಆ ಸರ್ಕಲ್ ಆಗಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ರಸ್ತೆ ಬಹಳ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿರುವುದರಿಂದ ಟ್ರಾಫಿಕ್ ಮತ್ತು ಬಸ್ ನಿಲ್ದಾಣಕ್ಕೂ ಇರೋದ್ರಿಂದ ಅಲ್ಲಿ ಆ ಕಾರಣ, ಟೆಕ್ನಿಕಲ್ ಕಾರಣದಿಂದ ಅಲ್ಲಿ ಸರ್ಕಲ್ ಪೂರ್ತಿ ಆಗ್ತಾ ಇರಲಿಲ್ಲ. ಮತ್ತು ಎರಡನೇದಾಗಿ ಸುಪ್ರೀಂ ಕೋರ್ಟ್ ನಮ್ಮದು ನಿರ್ಣಯ ಕೂಡ ಇರೋದ್ರಿಂದ ಆ ಸರ್ಕಲ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ, ಪೂರ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇವತ್ತು ನಾನು ಒಂದು ದಿವಸ ನಿರ್ಣಯ ಮಾಡಿ ಇವತ್ತು ಬಸ್ ಸ್ಟ್ಯಾಂಡ್ನಲ್ಲಿ, ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆ ರಸ್ತೆಗೆ ಎದುರುಗಡೆ ಒಂದು ದಿವಸ ರಾಣಿ ಚೆನ್ನಮ್ಮನವರ ಒಂದು ಮೂರ್ತಿ ಆಗಬೇಕು ಅಂತೇಳಿ ನಾನು ಪ್ರಸ್ತಾವನೆಯನ್ನ ಇವತ್ತು ಮುತುವರ್ಜಿ ವಹಿಸಿ ನಾನು ಏನು FD ಅವರ ಗುಲ್ಬರ್ಗ ನಮ್ಮ FD ಅವರಿಗೆ ಅದು ಇದು ಮಾಡಿಸಿ ಅವರಿಂದ ಒಂದು ಆದೇಶವನ್ನು ಮಾಡಿ ಪ್ರಪೋಸಲ್ ಮಾಡಿ ಸರ್ಕಾರಕ್ಕೆ ಕಳಿಸಿ ಒಂದು 60/40 60/60 ಒಂದು ಜಮೀನನ್ನ
ನಾವು ಗೌರವಿಸುತ್ತಲ್ಲ ಗೌರವೀಗ ಸಮಯ ಪಾಲಕರಿಗೆ ಎರಡು ಸೂಕ್ತ ಪಾಪ ಮಾಡಿದಾರೆ, ಎರಡು ಮಾತುಗಳನ್ನ ಬ್ರೇಕ್ ಮಾಡಿದಾರೆ. ಮುಖ್ಯಮಂತ್ರಿಗಳಿಗೆ ಒಮ್ಮೆ ಅವನ್ನ ಹೋಮ್ ಮಿನಿಸ್ಟ್ರು ಸನ್ಮಾನ ಮಾಡಿದಾರೆ. ಬಟ್ ನೋಡಿ ನಾಳೆ ಆದಷ್ಟು ಅವರಿಗೆ ಗೌರವಿಸುತ್ತ ಬೆಳೆದು ಬರ್ತದಲ್ಲ ಸರ್, ಈಗ ಪಿಪಿಪಿ ಹೋರಾಟಗಾರರ ನಿಯೋಗವನ್ನ ಯಾವ ರೀತಿ ನಾಳೆ ಹೇಳಿದ್ದೀನಿ ಪ್ರತಿದಾನ ನಾನು ಅದೇ ಹೇಳೋದು. ನಾನು ಒಂದು ಸಲ ಕೇಳಿ ಲಾಸ್ಟ್ ಇದು ಮೇಲೆ ಹೇಳಂಗಿಲ್ಲ ಅದ್ರ ಬಗ್ಗೆ ಸ್ಟೇಟ್ಮೆಂಟ್. ಒಂದೇದು ಪಿಪಿಪಿ ಹೋರಾಟಗಳು ಸರ್ಕಾರದಿಂದ ಆಗ್ಬೇಕು, ಪಿಪಿಪಿ ಬೇಡ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿದ್ವಿ. ಮುಖ್ಯಮಂತ್ರಿಗಳು ಒಂದ್ ಏನ್ ಹೇಳಿದ್ರು ನನ್ನ ವಿಡಿಯೋ ರೆಕಾರ್ಡಿಂಗ್ ನಿಮ್ ಪಿಪಿಪಿ ಮಾಡಲ್ಲಪ್ಪ, ಆಯ್ತು ಸರ್ಕಾರನೇ ಮಾಡೋದು, ಸ್ವಲ್ಪ ತಡ ಆಗ್ತದೆ ಅಂತ ಹೇಳಿದ್ರು. ಏನ್ರಿ ಇವ್ರು ಏನ್ ಹೇಳಿದ್ರು 2 ವರ್ಷ ಒಮ್ಮೆ 10 ವರ್ಷ ಒಮ್ಮೆ 12 ವರ್ಷ ಒಮ್ಮೆ ಆಗ್ಲಿ ಅಂತ ಹೇಳಿದ್ರು. ಅದು ಬಿಡಿ ಮೊನ್ನೆ ನಾನು ಪ್ರೆಸ್ ಮಾಡ್ಕೊಂಡು ಅವ್ರಿಗೆ ಸಮಾಧಾನ ಆಗಿಲ್ಲ. ಮುಖ್ಯಮಂತ್ರಿಗಳು ಪದೇ 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 ಹೇಳ್ಬೇಕು ಅವ್ರ ಮನೆಯವರು ಇನ್ನೊಂದು ಮೀಟಿಂಗ್ ಇತ್ತು ಆಗ್ತದಾಗ ಆ ಸಾಲು ಭೇಟಿ ಮಾಡಿಸಿದ್ರಿ ಎಲ್ಲ ಆಗಿದೆ. ಆ ಸ್ಟಾರ್ ಮೇಲೆ ಬಿಟ್ಬಿಡ್ಬೇಕಾಗಿದೆ ಅಲ್ಲಿಗೆ. ಪಿಪಿಪಿ ಮಾಡಿದ್ರೆ ಸರ್ಕಾರ ಮಾಡ್ಕೊಂಡು ಉಳಿದ ಮಾಡಿದ್ರೆ ಯಾಕೆ ಕೂಡೋಣ. ಇದಾದ್ಮೇಲೆ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೀನಿ MP ಪಾಟೀಲ್ ಇವತ್ತು ಮೈನಾರಿಟಿ ಬಿಜಾಪುರದಲ್ಲಿ ಪಿಪಿಪಿ ಕಾಲೇಜ್ ಇಲ್ಲ, ಬಿಜಾಪುರಕ್ಕೆ ಸರ್ಕಾರಿ ಕಾಲೇಜ್ ಆಗ್ತದೆ. ಹಣಕಾಸಿನ ಇದರಿಂದ ಒಂದು ದಿವಸ ಅದು ಎಷ್ಟು ಸಾಧ್ಯ ಆಗ್ತದೆ ಬೇಕಾದ್ರೆ ನಾವು ಮಾಡ್ತೀವಿ ಏನ್ರಿ. ಆಮೇಲೆ ಬರೆದುಕೊಳ್ಳೋದು ಕ್ಯಾಬಿನೆಟ್ ಡಿಸಿಷನ್ ಮಾಡೋದು ಯಾರು ಕಕ್ಷಾನ ಬರ್ತಿರೋಂಗ ಅಂತದ್ದು ಸರ್ಕಾರ ಪದ್ಧತಿ ಇರಂಗಿಲ್ಲ. ಬಿಜಾಪುರ ಜಿಲ್ಲಾದಾಗ 1,000 ಪ್ರತಿ ದಿವಸ ರಾಜ್ಯದಾಗ 1,000 ಸ್ಟ್ರೈಕ್ ಆಗ್ತಾವ. ಅವರೆಲ್ಲರಿಗೂ ಕ್ಯಾಬಿನೆಟ್ ಡಿಸಿಷನ್ ಮಾಡ್ಕೊಂಡು ಒಂದು ಸ್ಪೆಷಲ್ ಕ್ಯಾಬಿನೆಟ್ ಮಾಡ್ಬೇಕಂತ ಜಿಲ್ಲಾ ಮುಖ್ಯಮಂತ್ರಿ ಎಲ್ಲ ಕೆಲಸ ಬಿಟ್ಟು ಅದೇ 365 ಸಂಖ್ಯಾ ಇರಂಗಿಲ್ಲ ಪದ್ಧತಿ. ವಿಶ್ವಾಸ ಇಡಬೇಕಾಗ್ತದೆ. ನಾನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಅಷ್ಟೇ ಅಲ್ಲ, ಸಂಜೀವ್ ಅವ್ರ ಕೆಲಸ ಕೇಳಿದ್ದೀನಿ, ಎಲ್ಲರೂ ಕರೆ ಕೇಳಿದ್ದೀನಿ, ಮರ ಕೇಳಿದ್ದೀನಿ. ಅವ್ರಿಗೆ ಮುಖ್ಯಮಂತ್ರಿಗಳಿಂದ ಅವತ್ತ ಮತ್ತೊಮ್ಮೆ ಅನೌನ್ಸ್ ಮಾಡ್ತೀವಿ, ಬಿಜಾಪುರದಲ್ಲಿ ಸರ್ಕಾರಿ ಕಾಲೇಜ್ನೇ ಮಾಡಲಾಗುವುದು. ಆಯ್ತಾ? ಏನ್ ಬೇಕೇನು ಸ್ಟೇಟ್ಮೆಂಟ್ ಮಾಡ್ತೀವಿ ಮುಗಿತು. ಬಸವರಾಜ್ ನೀನು ಆಕ್ಟಿವಿಸ್ಟ್ ಸುಮ್ಮನೆ ಭೂಮಿ ಬಂದೆ ಸುಮ್ಮನೆ ಬಿಡಿ ಇದನ್ನ ಪ್ಲೀಸ್ ಮುಖ್ಯಮಂತ್ರಿಗಳು ಶೀಘ್ರದಲ್ಲೇ ಆಗ್ತಾ ಇರೋಷ್ಟು ನಮ್ಮ ಸರ್ಕಾರದಾಗ ಮಾಡ್ಕೊಂಡು ಏನಂತ ಮಾಡ್ತಾ ಇದ್ದೀವಿ ಹೇಳ್ತಾ ಇದ್ದಾರೆ. ಪಿಪಿಪಿ ಇಲ್ಲ ಸರ್ಕಾರದ ಆಗ್ತದೆ, ಮುಖ್ಯಮಂತ್ರಿಗಳು ಭೂಮಿ ಪೂಜೆ ಮಾಡಿ ಮಾಡ್ತಾರೆ. ಡಿಸ್ಕಂಟ್ರೂ ಆಗಿಲ್ಲ, ಸುಧಾರ ಆಗಿಲ್ಲ, ಭೂಮಿ ಪೂಜೆ ಮಾಡಿ ಕ್ಯಾಬಿನೇಷನ್ ಆಗಿದ್ದೀವಿ ಮಾತಾಡ್ತಾರೆ. ಅದು ಬರೀತೀವಿ ಓಕೆ ಧನ್ಯವಾದಗಳು. ಸರ್ ಗೋಲ್ಕುಮಾರ್ ಇನ್ನೊಂದು ಸೈಡಲ್ಲಿ ಬಂದಿಲ್ಲ. ಗೋಲ್ಕುಮಾರ್ अभी उसका एक स्टैटिस्टिक्स है, मैं कल बताता है सीएम को देता हूँ. बिजापुर जिले के ಎಷ್ಟು महात्मा ಗಾಂಧಿ ರೋಜಗಾರ್ ಯೋಜನೆಯಿಂದ ಎಷ್ಟು ಬಿಜಾಪುರ ಜಿಲ್ಲೆ ಬೆನಿಫಿಟ್ ಆಗಿದೆ. ಈಗ ಏನು ತಂದಿದ್ದಾರೆ ಏನು ಅದಕ್ಕಂತ ಏನಾಗ್ತದೆ ಡಿಫ್ರೆಂಟ್ ಆಗ್ತದೆ. ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಓಕೆ ನೆಕ್ಸ್ಟ್ ಆಮೇಲೆ ಮುಸ್ಲಿಂ ಸುವರ್ಣ ನಾನು ಹೇಳಿದ್ದಲ್ಲ ಹಿಂದೆ ಸ್ವಲ್ಪ ಕಡಿಮೆ ಕೆಲಸಗಳಾಗಿತ್ತು. ಈ ಸಲ ನಾನು ಮ್ಯಾಕ್ಸಿಮಮ್ ಅವ್ರಿಗೂ ಕೂಡ ವರ್ಕ್ನಲ್ಲಿ ಇದು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವು ಕೆಳಬರದಲ್ಲಿದ್ದಾವೆ ಪಾಪ, ಕೆಳಬಂದ ನೀರು ವಾಸನ ಬ್ಯಾಂಕ್ ನೀರು ನಿಂತಿತ್ತು. ಎಲ್ಲರೂ ಗೊತ್ತಲ್ಲ ಅದು ಏನ್ ಮಾಡ್ಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ರೈತರ ಪ್ರತಿಭಟನೆಯನ್ನು ಮಾಡಿದ್ರು ಲಾಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಅದ್ರ ಗುರ್ತಾಗಿ ಸ್ಪಷ್ಟೀಕರಣ ಸಿಗಲಿಲ್ಲ. ಮುಖ್ಯಮಂತ್ರಿಗಳಿಗೆ ಏನಾದರೂ ಫೈನಲ್ ಆಗ್ತದೆ ನೋಡಿ. ನಾನು ಅಂತ ಹೇಳ್ತಾರ ತಿರುಗುದ್ದಿ ರೈತರು ಅಲ್ಲಿ ಭೂಮಿ ಬೆಲೆ ಎಷ್ಟೈತಿ. ನಾವು ಕನ್ನಡ ಮಹಾರಾಷ್ಟ್ರದಲ್ಲಿ ಒಂದು ಏನೋ ಪಾರ್ಕ್ ಮಾಡಿದ್ದೀವಿ, ಬೋರ್ಡರ್ನಲ್ಲಿ ಗಂಗಮ್ಮ ಪಾರ್ಕ್ನಲ್ಲಿ ಬಹಳ ಯಶಸ್ವಿ ಇದೆ. ಈಗ ಅಲ್ಲಿ ನಾವು ಏನೋ ತಿರುಗುದಿಯಲ್ಲಿ ಹೊಸ ಇದು ಮಾಡ್ತಾ ಇದ್ದೀವಿ. ಈಗ ಆಗಿದೆ 23/3 ಸಂದರ್ಭದಲ್ಲಿ ಯಾವ್ಯಾವ ಅದನ್ನ जिसकी वजह से बेरोजगारी बहुत है और सारे लोग हिंदू मुसलमान सिख ईसाई परेशान हैं. इसके लिए आप क्या करें सर आपकी सरकार? अभी पानी देने के बाद जो लोग इसको ले जाता था ना
बेरोजगारी खत्म हुआ है बीजापुर में, तुम्हारे को शायद पेड़े में नहीं गए ನೀವು ಹಲ್ಯಾಗ ಹೋದ್ರ ಪಾಪ ಇದು ಬೇಡ ಬಿಡ್ಬೇಕಲ್ಲ. ಈಗ ಏನು ಬಿಜಾಪುರದವರು ಗೋವಾ ಮಹಾರಾಷ್ಟ್ರ ದುಡ್ಯಾಗ ಹೋಗ್ತಿದಾರಲ್ಲ ಅದು 75% 74% ನಾವು ತಂಡ ಗಿಡ ನಮಗೆ ಬರ್ತಾವು, ಮೈಜರಾಗಿ ನನಗೆ ಬರ್ತಾವು, ನಾಲ್ಕು ನಮ್ಮ ಇವ್ರಿಗೆ ಕಟ್ಟಕೊಂಡವ್ರಿಗೆ ರಾಜ್ಯವ್ರಿಗೆ ಬರ್ತಾವು. ಈಗ ದುಡ್ಯಾಗ ಹೋಗ್ಬಂದು ಕಡಿಮೆ ಆಗಿಲ್ಲ, ಯಾಕಂದ್ರೆ ಇಲ್ಲಿನೇ ಸ್ವಯಂ ಇದೊಂದು ಸಿಗ್ತಿತ್ತು. ಆಮೇಲೆ ಫ್ಯಾಕ್ಟ್ರಿಗಳು ನಡೆದಿಲ್ಲ, ಫ್ಯಾಕ್ಟ್ರಿಗಳು ಒಂದೇ ದಿವಸ ಕ್ಲೀನ್ ಮಾಡಿ ಒಂದು 12 ಕೊಟ್ಟಿದ್ದು ಬಹುಮುಖ ಆಯಿತು. ಇನ್ನು 3 ಕಾರ್ಖಾನೆಗಳು ಬರ್ತಾ ಇದ್ದಾವೆ. ಫ್ಯಾಕ್ಟ್ರಿಗಳು ಮತ್ತು ಫ್ಯಾಕ್ಟ್ರಿ ಅನೌನ್ಸ್ ಮಾಡಕ್ಕೆ 3 ವರ್ಷ ಟೈಮ್ ಬೇಕಾಗ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಕೂಡ ಫ್ಯಾಕ್ಟ್ರಿಗಳು ಬರ್ತಾ ಇದಾವೆ. ನನ್ನ ಅವಧಿಯಲ್ಲಿ ನಾನು ಒಂದು 10,000 ಮಂದಿಗೆ ಉದ್ಯೋಗ ಕೊಡಿಸ್ಬೇಕು ಅಂತ ಹೇಳಿ ಪ್ರೈವೇಟ್ ಅವ್ರ ಕಡೆಯಿಂದ ಮೊನ್ನೆ ITI ಡಿಪ್ಲೊಮಾದವ್ರನ್ನ 480 ಮಂದಿ ಸೆಲೆಕ್ಟ್ ಮಾಡಿದ್ರು. 480 ಮಂದಿ ನಮ್ಮ ಯುವಕರನ್ನ ಪ್ರೈವೇಟ್ ಸೆಲೆಕ್ಟ್ ಮಾಡಿದ್ದಾರೆ. ಫಾಕ್ಸ್ಕಾನ್ದವ್ರು ಮೊನ್ನೆ 85 ಜನ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನೂ ಬೇರೆ ಬೇರೆ ಕಂಪನಿ ಸೆಲೆಕ್ಟ್ ಮಾಡ್ತಾರೆ. ಹಂಗೆ ಬೇರೆ ಬೇರೆ ಕಂಪನಿಗಳಿಂದ ಒಂದು 5,000 ಜನ ಉದ್ಯೋಗ ಸೃಷ್ಟಿ ಮಾಡ್ತಾರೆ. ಅಂದ್ರೆ ಇಲ್ಲಿನೇ ಉದ್ಯೋಗ ಮಾಡುವಂತದ್ದು ಫ್ಯಾಕ್ಟರೀಸ್ ಇದಾವಲ್ಲ, ಕನಿಷ್ಠ ಪಕ್ಷ ಒಂದು 10,000 ಜನರಿಗೆ ಉದ್ಯೋಗ ಸಿಗುವಂತ ಇಂಡಸ್ಟ್ರೀಸ್ ಪೈಪ್ಲೈನ್, ಗೋಲ್ಡನ್ ಇಂಡಸ್ಟ್ರೀಸ್ ಪೈಪ್ಲೈನ್ ಆಗಿದ್ದಾವೆ. ಆದಂತ ಕೆಲಸ ನಾವು ಮಾಡ್ತೀವಿ. ಅದ್ರ ಜೊತೆಗೆ ನೀವು ಕೇಳ್ಬೇಕಲ್ಲಪ್ಪ ಏನಾದ್ರು ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು ಅಂತ ಮಹಾತ್ಮ ಗಾಂಧಿ ಹೋಗ್ತಾ ಇದ್ದೀನಿ. ಈಗ ಶ್ರೀರಾಮನ ಹೆಸರಲ್ಲೇ ಅದನ್ನು ಮುಚ್ಚಾಕ್ ಪ್ರಯತ್ನ ಮಾಡಕತ್ತಾರ. ಯಾರು ಮಾಡ್ಯಾರ? पूरी करने हैं, आप देखेंगे नए बस स्टैंड के पास में कम से कम 1000 से 500 लोग आते हैं, तो 1000 और 500 लोगों को रोजगार नहीं मिलता सर, काफी लोग लौट जाते हैं। अभी लोगों के लिए भी योजना लाई है हमारे। हाँ नहीं करें, हम रोजगार लेके आए ना, नरेंद्र मोदी जी बंद कर नरेगा का योजना इतना अच्छा योजना था, टोटली करता था, वो सबको सत्यानाश करके